ನನ್ನ ಮಗಳು ದೊಡ್ಡವಳು ಒಂದು 6 ತಿಂಗಳು ಮಗುನಲ್ಲಿದ್ದಾಗ ನಮಗೆ ಗೊತ್ತಾಗೋದು ನಮ್ಮ ಯಜಮಾನ್ರಿಗೆ ಇನ್ನೊಂದು ಮದುವೆ ಆಗಿದೆ ಅಂತ. ಯಾವಾಗ ಫೋನ್ ಮಾಡೋರು ಫ್ರೆಂಡ್ ಜೊತೆ ಇದ್ದೀನಿ, ಅಲ್ಲಿದ್ದೀನಿ, ಇಲ್ಲಿ. ಅವರ ಹೆಂಡ್ತಿ ಅವ್ರಿಗೆ ಅವತ್ತು ಕೂಡ ಅವರ ಮೊದಲನೇ ಹೆಂಡ್ತಿ 15,000 ತರ್ತಾರೆ ಅಂದಿದ್ದೆ ನೆನಪಾಯ್ತು ಹೊರತು ನಾನು ಹೋಗಿ ಕೆಲಸ ಮಾಡಿ ಬಂದೆ ಅನ್ನೋದು ಅವ್ರಿಗೆ ಅವತ್ತು ಖುಷಿ ಕೊಡ್ಲಿಲ್ಲ ಅನ್ನೋದು. ಅವಾಗೆಲ್ಲ ಒಬ್ಬೊಬ್ರನ್ನೇ 2-3 ಜನನ ಮದುವೆ ಮಾಡ್ಕೋತಾ ಇದ್ರಿ ಇದೇ ತರ ಸುಳ್ಳು ಹೇಳಿ ಹೇಳಿ ಹೇಳಿ. ನಾನು ಅವಾಗ ನಮ್ಮ ಯಜಮಾನ್ರನ್ನ ಡಿವೋರ್ಸ್ ಅಪ್ಲೈ ಮಾಡು, ನನಗೆ ಬೇಡ, ಈ ಲೈಫ್ ನಾನು ತಗೊಳ್ಳಲ್ಲ ಅಂತೆಲ್ಲ ಹೇಳ್ತೀನಿ. ಅವ್ರು ಹೇಳ್ತಾರೆ ನಿನಗೆ ಬೇಕು ಅಂದ್ರೆ ನೀನು ಕೊಟ್ಬಿಟ್ಟು ಹೋಗು ಕೆಲಸಕ್ಕೆ ಅಂತ. ನಾನು ಕಾಲು ಇಟ್ಟಾಗ ಬೆಂಗಳೂರಲ್ಲಿ ನನ್ನ ಮಗಳು 9 ತಿಂಗಳು ಮಗು, ಅದು ನಾನು ದುಡಿಬೇಕು, ನನ್ನ ಮಗುಗೆ ಏನಾದರೂ ಒಂದು ಮಾಡಬೇಕು ಇಲ್ಲಿಂದ ಅಂತ ನಾನು ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿಂದ ಹೋದಾಗ ನಾನು ಫಸ್ಟು ನನಗೆ ಇವಾಗಲೂ ಸರ್ ನೆನಪಿದೆ ನನಗೆ ಚೆನ್ನಾಗಿ 5,600 ರೂಪಾಯಿ ನಾನು ಸಂಬಳ ತಗೊತೀನಿ. ಲಾಸ್ಟಲ್ಲಿ ಅವ್ರಿಗೆ ಒಂದು ಗಂಡು ಮಗು ಆದಾಗ ಮತ್ತೆ ಅದಕ್ಕೂ ಬ್ಲೈಂಡ್ ಮಾಡ್ತಾರೆ. ಏನಂದರೆ ನಿನಗೆ ಗಂಡು ಮಗು ಆಗಲಿಲ್ಲ, ನನಗಿಬ್ಬರು ಹೆಣ್ಮಕ್ಳಿರೋದು. ನಿಮ್ಮ ತಮ್ಮ ಹೆಸರಮ್ಮ? ವರಲಕ್ಷ್ಮಿ. ನಾನು ಬೆಂಗಳೂರಿಗೆ ಬಂದು ಒಂದು 15 ವರ್ಷ ಆಯಿತು ಸರ್. 15 ವರ್ಷದಿಂದನೂ ಬೆಂಗಳೂರಲ್ಲಿ ಮದುವೆ ಮಾಡ್ಕೊಂಡು ಬಂದಿದ್ದು ಬೆಂಗಳೂರಿಗೆ ಅಂತ ಅಂದ್ಬಿಟ್ಟು. ನಾನು ಅವಾಗಲೇ ಬೆಂಗಳೂರನ್ನ ಫಸ್ಟು ನೋಡಿದ್ದು, ಮದುವೆ ಮಾಡಿಕೊಂಡು ಫಸ್ಟ್ ಬೆಂಗಳೂರಿಗೆ ಅಂತ ಬಂದಿದ್ದು. ತುಂಬ ಬಡ ಕುಟುಂಬದಿಂದ ಬಂದಿದ್ದು. ನಮ್ಮ ಅಪ್ಪ ಹ್ಯಾಂಡಿಕ್ಯಾಪ್ಟು, ಅಪ್ಪ ಏನು ಕೆಲಸ ಮಾಡ್ತಾ ಇರಲಿಲ್ಲ. ನಮ್ಮನ್ನೆಲ್ಲ ನೋಡ್ಕೊಂಡಿದ್ದು ಅಮ್ಮನೇ. ಅಣ್ಣ ತಂಗಿ ತಮ್ಮ ಅಂತ ಯಾರೂ ಇಲ್ಲ ಸಪೋರ್ಟ್ಗೆ. ಅಮ್ಮ ಒಬ್ಬರೇನೆ, ಅವಾಗ್ಲಿಂದನೂ ಅಮ್ಮ ಒಬ್ಬರೇನೆ ನೋಡ್ಕೊಂಬಂದಿದ್ದು. ನೋಡ್ಕೊಂಬಂದು ಇವಾಗೇನು ಮೇಡಮ್ ಹೇಳಿದ್ರು ಅವಾಗಲೇ 98ಅಲ್ಲಿ ಎಜುಕೇಷನ್ ಇಲ್ಲ ಅಂತ ಹೇಳ್ಬಿಟ್ಟು, ಅವಾಗಲೂ ಹಂಗೆ SLC ಮುಗೀತಿದ್ದಂಗೆ ಮದುವೆ ಮಾಡಿ ಕಳಿಸ್ಬಿಟ್ರು. ಸೇಮ್ ಅಲ್ಲೇ ಪ್ರಾಬ್ಲಮ್ ಸೃಷ್ಟಿಯಾಗಿದ್ದೆ ಅಲ್ಲಿ. ಓದಿಸೋದಕ್ಕಾಗಲ್ಲ, ಹೆಣ್ಮಕ್ಳನ್ನ ನೋಡ್ಕೊಳ್ಳೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು SLC ಮುಗೀತಿದ್ದಂಗೆ ಮದುವೆ ಮಾಡಿ ಕಳಿಸ್ಬಿಡೋದು. ನಾನು ಒಂದು ಪ್ರಶ್ನೆನ ಕೇಳ್ತೇನೆ. SLC ಮುಗಿಸಿ ಹೊತ್ತಿಗೆ 16-17 ವರ್ಷ ಆಗಿರುತ್ತೆ, ಕರೆಕ್ಟಾ? ಈಗಾಗಲೇ ಮದುವೆ ಆಗಿ ಅಂದರೆ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ? ಅವಾಗ ಹೇಗಿತ್ತು ನಿಮ್ಮ ಮನಸ್ಥಿತಿ? ಅಂದರೆ ಏನು ಗೊತ್ತಿಲ್ಲ ಸರ್ ಅವಾಗ. ಹುಡುಗ ಬರ್ತಾ ಇದ್ದಾರೆ, ಮದುವೆ ಮಾಡ್ತಾ ಇದ್ದೀವಿ ಅಷ್ಟೇ. ಅದು ಬಿಟ್ಟು ನಿನಗೆ ಹುಡುಗ ಇಷ್ಟ ಇದ್ದಾನ, ಹುಡುಗನ ನೀವು ನೋಡ್ತೀರಾ, ಇವಾಗ ಕೇಳ್ದಂಗೆ ಅವಾಗೆಲ್ಲ ಕೇಳ್ತಾ ಇರಲಿಲ್ಲ. ಫಸ್ಟು ನೀವು ಹುಡುಗನ ನೋಡ್ತೀರಾ, ಏನಿಲ್ಲ, ನಾವು ನೋಡ್ತಾ ಇದ್ದೀವಿ, ಡೇಟ್ ನಾವು ಫಿಕ್ಸ್ ಮಾಡ್ತಾ ಇದ್ದೀವಿ, ನೀವು ಆಗಬೇಕು ಅಷ್ಟೇ. ಆವಾಗ ಮದುವೆ ಮಾಡಿದ್ರು, ಮದುವೆ ಮಾಡಿ ಕಳಿಸಿದ್ದು ಆಯಿತು, ನಾವು ಬೆಂಗಳೂರನ್ನ ನೋಡ್ತೀವಿ. ಇಲ್ಲ ಸರ್ ಅವಾಗ ಫುಲ್ಲು ಅಂದರೆ 6 ತಿಂಗಳು ಟೈಮ್ ತಗೊಂಡಿದ್ದಾರೆ. 6 ತಿಂಗಳು ಕೂಡ ಬರೀ ನಾವು ಬೇಡ 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 ಇದೇ ತರನೇ ಎಷ್ಟೊಂದ್ ಸತಿ ನಾವು ಹೇಳೋದಕ್ಕೆ ಕಲಿಬೇಕಂತ ಮನ್ಸಿತ್ತಾ? ಮುಂದೆ ಕಲಿಬೇಕು ಅಂತ ಮನ್ಸಿತ್ತು. ಆದ್ರೆ ಅವ್ರು ಹೇಳಿದ್ದೇನಂದ್ರೆ ಇನ್ನ ಮುಂದೆ ನಮ್ಮ ಕೈಲಿ ಓದಿಸೋ ಶಕ್ತಿ ಇಲ್ಲ. ಅದನ್ನ ಎದುರುಗಡೆನೆ ಹೇಳ್ತಾರೆ ಅವಾಗ, ಓದಿಸೋ ಶಕ್ತಿ ಇಲ್ಲ ನಮ್ಗೆ, ಇನ್ ಮುಂದೆ ನೋಡ್ಕೊಳ್ಳೋದಕ್ಕೆ ಶಕ್ತಿ ಇಲ್ಲ ನಮ್ಮ ಕೈಯಲ್ಲಿ. ಆ ಕಾರಣಕ್ಕೆ ನಾವು ಮದುವೆ ಮಾಡಿ ಕಳಿಸ್ತಾ ಇದೀವಿ. ಅಂದ್ರೆ ನನ್ಗೆ ಅಪ್ಪ ಹ್ಯಾಂಡಿಕ್ಯಾಪ್ಟು, ಅಪ್ಪ ಏನು ಮಾಡೋದಿಲ್ಲ ಅನ್ನೋದನ್ನ ಮುಂದೆ ತಂದಿಟ್ಟಿರೋದ್ರಿಂದ ಅಲ್ಲಿ ನಾವೇನು ಮತ್ತೆ ಮಾತಾಡೋದಕ್ಕೆ ಬಿಡ್ತಾನೂ ಇರಲಿಲ್ಲ ಅವಾಗ. ಏನು ಅನಿಸ್ತಮ್ಮ ಬೆಂಗಳೂರಿಗೆ ಫಸ್ಟ್ ಬಂದಾಗ? ಅಂದರೆ ಸರ್ ಅವರು ನಾವು ಮುಂದೆ ಓದಿಸ್ತೀವಿ, ಅವ್ರನ್ನ ಮದುವೆ ಆದವರು ಹುಡುಗ ಅವ್ರ ಅಮ್ಮ ಅವರಪ್ಪ ಎಲ್ಲ ಹೇಳಿದ್ದು, ನಾವು ಮುಂದೆ ಓದಿಸ್ಕೊತೀವಿ ಬಿಡಿ, ನಾವು ಬೆಂಗಳೂರಲ್ಲಿ ಕರ್ಕೊಂಡೋಗಿ ಓದಿಸ್ತೀವಿ ಅಂತ ಹೇಳ್ತಾರೆ. ಆವಾಗ ಇಲ್ಲಿ ಬಂದು ಅದಾದ್ಮೇಲೆ ಗೊತ್ತಾಗುತ್ತೆ ಇಲ್ಲ ಅವ್ರು ಯಾವ್ದ್ರ ಕಡೆನೂ ಗಮನ ಕೊಡ್ತಾ ಇಲ್ಲ. ಫಸ್ಟು ಮದುವೆ ಆಗೋದಕ್ಕೆ ಮುಂಚೆ ಓದಿಸ್ತೀವಿ ಅಂತಲೇ ಹೇಳಿ ಮದುವೆ ಮಾಡ್ಕೊಂಡು ಬಂದರು. ಅವ್ರು ಓದಿಸ್ತಾರೆ ಅಂತ ಅಂದ್ಕೊಂಡು ನಾವು ಬಂದ್ರಿ ಈ ಕಡೆಗೆ. ಆಮೇಲೆ ನೋಡಿದ್ರೆ ಅವರು ಯಾವುದು ಓದಿಸಲ್ಲ, ಯಾವುದು ಇದು ಮಾಡಲ್ಲ ಅಂತ ಗೊತ್ತಾಗಿ ಅದಾದ್ಮೇಲಕ್ಕೆ ಮತ್ತೆ ಹಿಂಗೇನೆ ಅವರು ಅದೇ ನಮ್ಮ ಇವಾಗ ಬಡತನದಿಂದ ಬಂದಿರೋ ಮನೆ ಹೆಣ್ಮಕ್ಳನ್ನ ಅಂತಂದರೆ ಸ್ವಲ್ಪ ಇದು ಮಾಡೋದು, ಅವ್ರಿಗೇನು ಗೊತ್ತಿಲ್ಲ ಅಂತ ಎಲ್ಲ ಮನೆ ಒಳಗಡೆನೆ ಸುಮ್ಮನೆ ಸ್ವಲ್ಪ ಆಡ್ಕೊಳ್ಳೋ ರೀತಿಯಲ್ಲಿ, ಮಾತಾಡೋ ರೀತಿಯಲ್ಲಿ, ಅವ್ರ ಫ್ಯಾಮಿಲಿ ಒಳಗಡೆ ಹೋದ್ರೆ ಅವ್ರಿಗೇನು ಗೊತ್ತಾಗಲ್ಲ ಅನ್ನೋ ಥರ ರೀತಿಯಲ್ಲಿ ಅವ್ರವರೇ ಕುತ್ಕೊಂಡು ಒಂದು ಗುಂಪು ಕಟ್ಕೊಂಡು ಕುತ್ಕೊಂಡು ಮಾತಾಡೋ ಥರ, ನಮ್ಮನ್ನ ಎಲ್ಲೋ ಒಬ್ರು ಸಪ್ರೇಟ್ ಆಗಿ ದೂರ ಇಟ್ಟಿರೋ ಥರ ಮಾಡೋದು. ಆ ಥರ ಎಲ್ಲ ಮಾಡ್ಕೊಂಡು ಬಂದು ನೋಡ್ಬಿಟ್ಟು ಅದಾದ್ಮೇಲೆ ನನಗೆ ಗೊತ್ತಾಗಿದ್ದು ಅಂತಂದರೆ ನನ್ನ ಮಗಳು ದೊಡ್ಡವಳು ಒಂದು 6 ತಿಂಗಳು ಮಗುನಲ್ಲಿದ್ದಾಗ ನಮಗೆ ಗೊತ್ತಾಗೋದು ನಮ್ಮ ಯಜಮಾನ್ರಿಗೆ ಇನ್ನೊಂದು ಮದುವೆ ಆಗಿದೆ ಅಂತ. ಅಂದರೆ ಅವರು ಹಿಂಗೆ ಮಾಮೂಲಿ ಜಾಸ್ತಿ ಡ್ರಿಂಕ್ಸ್ ಮಾಡ್ತಾ ಇದ್ರು ಸರ್. ಅವಾಗ ಎಲ್ಲೋ ಡ್ರಿಂಕ್ಸ್ ಮಾಡ್ತಾರೆ, ಅವರು ಆಟೋನೇ ಓಡಿಸ್ತಾ ಇದ್ದಿದ್ದು, ಆಟೋ ಡ್ರೈವರೇನೆ. ಆಟೋ ಓಡಿಸ್ತಾರೆ, ಎಲ್ಲೋ ಡ್ರಿಂಕ್ಸ್ ಮಾಡ್ತಾರೆ, ಎಲ್ಲ ಫ್ರೆಂಡ್ ಯಾವಾಗ ಫೋನ್ ಮಾಡೋರು ಫ್ರೆಂಡ್ ಜೊತೆ ಇದ್ದೀನಿ, ಅಲ್ಲಿದ್ದೀನಿ, ಇಲ್ಲಿದ್ದೀನಿ ಅಂತ ಹೇಳ್ತಾ ಇದ್ರು. ನಾವು ನನ್ನ ಮಗಳನ್ನ ಕರ್ಕೊಂಡು ಮತ್ತೆ ಮಗು ಆಯಿತು ಅಲ್ಲಿಂದ ಬಂದು ಕರ್ಕೊಂಡು ಬಂದಮೇಲೆ ಅವರು ಒಂದ್ಸತಿ ನನ್ನ ಕಣ್ಮುಂದೆ ಕಾಣಿಸ್ಕೊತಾರೆ, ಅವ್ರ ವೈಫು ಮತ್ತು ಅವ್ರ ಮಗು, ಅವರು 3 ಜನನೂ ಕಾಣಿಸ್ಕೊತಾರೆ. ಆವಾಗ ಕೇಳಿದ್ದಕ್ಕೆ ಅವ್ರು ಯಾರ ಜೊತೆ ಇದ್ದೀರಾ ಅಂತ ಕೇಳಿದ್ದಕ್ಕೆ ಅವರು ಓಪನ್ ಆಗಿ ಹೇಳ್ತಾರೆ, ಇಲ್ಲ ನಾನು ಮದುವೆ ಆಗಿದ್ದೀನಿ ಅವ್ರನ್ನ. ಇದು ನೀವು ಮದುವೆ ಆಗೋಕ್ಕಿಂತ ಮೊದಲಾಗಿದ್ರೆ ಆಮೇಲೆ? ನಾನು ಮದುವೆ ಆಗೋದಕ್ಕಿಂತ ಮುಂಚೆ ಆಗಿದ್ದು. ಆವಾಗ ಬಂದು ಹೇಳ್ತಾರೆ, ಇಲ್ಲ ನಾನು ಅವ್ರನ್ನ ಮದುವೆ ಆಗಿದ್ದೀನಿ, ಅವ್ರ ಮೊದಲನೇ ಹೆಂಡ್ತಿ ಅಂತ ಹೇಳ್ತಾರೆ. ಅದಾದಮೇಲೆ ಎಲ್ಲರೂ ಕೇಳಿದ್ರೆ ಕುತ್ಕೊಂಡೆಲ್ಲ ಮಾತಾಡಿದ್ರೆ ಈ ಥರ ಹೇಳ್ತಾ ಇದ್ದಾರೆ, ಇವಾಗ ಯಾರು ಲೈಫ್ನ ಇದು ಮಾಡ್ತಾರೆ, ಈ ಲೈಫ್ ಬೇಡ ಅಂತೆಲ್ಲ ಮಾಮೂಲಿ ಜಗಳ ಆಡ್ತೀನಿ, ಎಲ್ಲದನ್ನು ಮಾಡ್ತೀನಿ ನಾನು. ಆದರೂ ಕೂಡ ಅವಾಗ ಅಮ್ಮ ಹೇಳ್ತಾರೆ, ಇಲ್ಲ ನಮ್ಮಮ್ಮ ಹೇಳೋದು, ಇಲ್ಲ ನಾನು ಹೇಳಿದ್ದೀನಿ, ನನಗೆ ಗೊತ್ತಿಲ್ಲ ಅದು ಈ ಥರ ಆಗಿರೋದು, ನಿನಗೆ ಇಷ್ಟ ಇದ್ದರೆ ಇರು, ಇಷ್ಟ ಇಲ್ಲ ಅಂತಂದರೆ ನೀನು ನಮ್ಮ ಮನೆಗೆ ಬಂದಿರು ಅಂತ ಹೇಳ್ತಾರೆ, ನಮ್ಮ ತಾಯಿಯವ್ರು ಹೇಳೋದು. ಮತ್ತು ನಮ್ಮತ್ತೆ ಅವ್ರು ಹೇಳ್ತಾರೆ, ನನ್ನ ಮಗ ಇರೋದು ಹೀಗೆ, ಹೊಂದ್ಕೊಂಡು ಹೋಗೋ ಹಂಗಿದ್ರೆ ಹೊಂದ್ಕೊಂಡು ಹೋಗು, ಇಲ್ಲ ಅಂದರೆ ನಿನಗೆ ಹೆಂಗೆ ಇಷ್ಟ ಬರುತ್ತೆ ನೀನು ಹಂಗೆ ಮಾಡು. ಇದು ನಮ್ಮ ಅತ್ತೆ ಕಡೆಯಿಂದ ಉತ್ತರ ಆಗುತ್ತೆ.
ನಾನು ಅವಾಗ ನಮ್ಮ ಯಜಮಾನ್ರನ್ನ ಡಿವೋರ್ಸ್ ಅಪ್ಲೈ ಮಾಡು, ನನಗೆ ಬೇಡ, ಈ ಲೈಫ್ ನಾನು ತೊಗೊಳಲ್ಲ ಅಂತೆಲ್ಲ ಹೇಳ್ತೀನಿ. ಅವ್ರು ಹೇಳ್ತಾರೆ ನಿನಗೆ ಬೇಕು ಅಂದರೆ ನೀನು ಕೊಟ್ಬಿಟ್ಟು ಹೋಗು, ಇಲ್ಲ ಅಂದರೆ ನೀನು ಬದುಕು. ಎಲ್ಲ ಫುಲ್ಲು ಒಂಥರ ಬ್ರೈನ್ ಬ್ಲಾಕ್ ಆಗಿಬಿಟ್ಟು ಎಲ್ಲ ಕನ್ಫ್ಯೂಸ್ ಆಗಿಬಿಟ್ಟು, ಇಲ್ಲ ನಾನು ಅವಾಗ ಒಂದು ಚಾಲೆಂಜ್ ತೊಗೊತೀನಿ. ಇಲ್ಲ ನನ್ನ ಮಗುನ ನಾನು ಅದೇ ಕುಟುಂಬದಲ್ಲೇ ಬೆಳೆಸ್ಬೇಕು, ಯಾವುದಕ್ಕೂ ನಾನು ಎದುರುಕೊಳ್ಬಾರ್ದು, ಅದು ಅವಾಗ್ಲಿಂದನೇ ನಾನು ಎದುರುಕೊಳ್ಬಾರ್ದು ಅಂತ ಇಟ್ಟು. ಅದಾದ್ಮೇಲೆ ಅವ್ರು ಹೇಳ್ತಾರೆ ಇಲ್ಲ ನಿನ್ಗೆ ಇಷ್ಟ ಇದ್ರೆ ಇರು, ಇಲ್ಲ ಅಂದ್ರೆ ನಮ್ಮ ದಾರಿ ನೀವು ನೋಡ್ಕೊಳ್ಬಹುದು ಅಂತ. ಒಂದೇ ಅವರು ಕೊಟ್ಟಿದ್ದ ಆಪ್ಷನ್ನೇ ಅದಷ್ಟು, ನೀನಿದ್ರೆ ಇರು, ಇಲ್ಲ ಅಂತಂದ್ರೆ ನಿನ್ನ ಮಗುನ ನೀನ್ ಕರ್ಕೊಂಡು ಹೋಗ್ಬೋದು, ನಿನ್ ಲೈಫ್ ನೀನ್ ನೋಡ್ಕೋಬಹುದು ಹಂಗೆ ಹೇಳ್ತಾರೆ. ಅದಾದ್ಮೇಲಕ್ಕೆ ಮಾಮೂಲಿ ಯಾವಾಗ್ಲೂ ಅವ್ರ ಜೊತೆ ಇರೋದು, ಅವ್ರಿಗೆ ಬೇಕು ಅಂದಾಗ ಬರ್ತಾ ಇದ್ರು, ಬೇಡ ಅಂದಾಗ ಅಲ್ಲಿರ್ತಾ ಇದ್ರು. ಅವರು ಲೈಫ್ ಅದನ್ನೇ ನಡೆಸ್ಕೊಂಡು ಬಂತು. ಫಸ್ಟ್ ಟೈಮ್ಗೂ ನನಗೆ ಒಂದು ಚಾಲೆಂಜ್ ಅಂತ ತೊಗೊಂಡಾಗ ಬಂದಿದ್ದು, ಫಸ್ಟು ಇದು ಮಾಡಿದ್ದೆ ನಮ್ಮ ಯಜಮಾನ್ರು ಹೇಳ್ಬೇಕು ಅಂತ ಅಂದರೆ, ಒಂದು ಏನಂದರೆ ನಾನು ಫಸ್ಟು ಗಾರ್ಮೆಂಟ್ಸ್ಗೆ ಹೋದಾಗ ಕೆಲಸಕ್ಕೆ ಅಂತ ನಾನು ಕಾಲಿಟ್ಟಾಗ ಬೆಂಗಳೂರಲ್ಲಿ, ನನ್ನ ಮಗಳು 9 ತಿಂಗಳು ಮಗು, ಅದು ನಾನು ದುಡಿಬೇಕು, ನನ್ನ ಮಗುಗೆ ಏನಾದರೂ ಒಂದು ಮಾಡಬೇಕು ಇಲ್ಲಿಂದ ಅಂತ ನಾನು ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿಂದ ಹೋದಾಗ ನಾನು ಫಸ್ಟು, ನನಗೆ ಇವಾಗಲೂ ನೆನಪಿದೆ ನನಗೆ ಚೆನ್ನಾಗಿ, 5,600 ರೂಪಾಯಿ ನಾನು ಸಂಬಳ ತಗೊತೀನಿ. ನನಗೆ ಓದಿಗೆ ನನಗೆ ಅವ್ರು ಕೊಟ್ಟಿದ್ದೆ ಅಷ್ಟು, ಒಂದು 10 ವರ್ಷ ಹಿಂದೆಗಡೆ. 5,600ರಲ್ಲಿ ಎಲ್ಲ ಕಟ್ಟಾಗಿ ನನಗೆ ಬರೋದೇ 5,000. 5,000 ಬಂದಾಗ ಒಂದೇ ಮಾತಲ್ಲಿ ಬರುತ್ತೆ, ಏನಂತ ಅಂದರೆ ನಾನು ಅಲ್ಲಿ ಒಂದು ಇದು ಮಾಡ್ತಾರೆ, ಅಲ್ಲಿ ಏನೋ ಒಂದು ನಮ್ಮನೆ ಹೆಣ್ಮಗು ಹೋಗಿ ಕೆಲಸ ಮಾಡಿ ಸಂಬಳ ತಂದ್ಲು ಅಂತ ಅವರು ನೋಡಲಿಲ್ಲ. ಹೇಳ್ತಾರೆ ಅವರು ಏನಂತ, 5,000 ನಾನು ಒಂದು ದಿನಕ್ಕೆ ದುಡಿತೀನಿ ಅಂತ. ಇವಾಗ ಇವರು ನಮ್ಮ ಯಜಮಾನ್ರು ಸಂಬಳ ತಂದ ಏನು ಮಾಡಿದೆ ಅಂತ ಕೇಳ್ತಾರೆ. ಅವ್ರ ಹತ್ರನೂ ನಾನು ಹೇಳ್ತೀನಿ ಇದೆ 5,600 ಬಂದಿದೆ ಪೇಮೆಂಟು ಅಂತ ಹೇಳಿದ್ರು. ಅವತ್ತು ಕೂಡ ಅವರು ಎಲ್ಲೋ ಒಂದು ಹಿಂದೆ ತಳ್ಳುದ್ರೇನೋ ಅಂತ ನನಗೆ ಇವತ್ತವರೆಗೂ ನೆನಪಿದೆ. ಅವ್ರು ಹೇಳೋದು ಒಂದೇ ಮಾತು, 5,000 ಅಂತಂದರೆ ನನ್ನ ಹೆಂಡತಿ ಇವತ್ತಿನ ಕಾಲಕ್ಕೆ 15,000 ತರ್ತಾ ಇದ್ದಾಳೆ ಅದೇ ಗಾರ್ಮೆಂಟ್ಸಲ್ಲಿ. ಅವರ ಹೆಂಡತಿ, ಅವ್ರಿಗೆ ಅವತ್ತು ಕೂಡ ಅವರ ಮೊದಲನೇ ಹೆಂಡತಿ 15,000 ತರ್ತಾರೆ ಅಂದಿದ್ದೆ ನೆನಪಾಯಿತು ಹೊರತು ನಾನು ಹೋಗಿ ಕೆಲಸ ಮಾಡಿ ಬಂದೆ ಅನ್ನೋದು ಅವ್ರಿಗೆ ಅವತ್ತು ಖುಷಿ ಕೊಡ್ಲಿಲ್ಲ ಅನ್ನೋದು. ನನ್ನ ಜಾಗಕ್ಕೆ ನಾನು ಹೋದ್ಮೇಲೆ ಅವರು ಬರ್ಬಹುದು, ಇವಾಗ ಅವ್ರು ಮೊದಲನೇ ಹೆಂಡತಿ ಅಂತ ಇರ್ಬಹುದು, ಏನಾದ್ರೂ ಇರ್ಬಹುದು, ಬಟ್ ನನ್ನ ಜಾಗಕ್ಕೆ ಅವರು ಬರಬಾರ್ದು. ನಾನು ನಿಂತ್ಕೊಂಡಿದ್ದೀನಿ, ನಾನು ಮಾಡಬೇಕು. ಯಾಕೆಂದ್ರೆ ಈ ತರ ಹೇಳ್ದಲೆ ಕೇಳ್ದಲೆ 2 ಮದುವೆ ಮಾಡ್ಕೊಳ್ಳೋ, ಅವಾಗ 2 3 ಜನ ಮದುವೆ ಮಾಡ್ಕೊಂಡೆ. ಇವಾಗಿನ ಜನದಲ್ಲಿ ಒಂದೊಂದು ಮದುವೆ ಆಗೋದಕ್ಕೂ ಹೆಣ್ಮಕ್ಳು ಅವಾಗೆಲ್ಲ ಒಬ್ಬೊಬ್ರೇನೆ 2 3 ಜನ ಮದುವೆ ಮಾಡ್ಕೋತಾ ಇದ್ರಿ, ಇದೇ ತರ ಸುಳ್ಳು ಹೇಳಿ. ಇವಾಗ ಹೇಳ್ಬೇಕು ಅಂದ್ರೆ ಒಬ್ರು ಕೂಡ ಸಿಗ್ತಾ ಇಲ್ಲ. ನಾನು ಯಾವ್ದ್ರಲ್ಲೂ ಸೋಲೋದಿಲ್ಲ, ಅವ್ರಿಗಿಂತ ಪ್ರತಿ ಒಂದ್ರಲ್ಲೂ ಹೇಳಿಸ್ತಾರೆ ಸರ್, ಪ್ರತಿ ಒಂದ್ರಲ್ಲೂ ಒಂದೊಂದು ಇದ್ರಲ್ಲೂ. ಅವ್ರಿಗೆ ನನ್ನ ಮದುವೆ ಆದ್ಮೇಲೆ, ನನಗೆ ಮಗು ಹುಟ್ಟಾದ್ಮೇಲೆ ಒಂದು ಗಂಡು ಮಗು ಆಗುತ್ತೆ, ಅವಾಗ್ಲೂ ಕೂಡ ಅವ್ರು ನಮ್ಮ ಯಜಮಾನ್ರೆ ಹೇಳ್ತಾರೆ, ಹೇಳ್ಬೇಕು ಎಲ್ಲದಕ್ಕೂ ಸ್ಫೂರ್ತಿ ನಮ್ಮ ಯಜಮಾನ್ರೇನೆ. ಅದೊಂದು ಕೇಳಕ್ ಇಷ್ಟಪಡ್ತೀನಿ. ಏನಂದ್ರೆ ಸರ್, ಇವಾಗ ಒಬ್ರು ನೀನ್ ಇಷ್ಟು 5,000ನೇ ನೀನ್ ದುಡ್ದಿದ್ಯಾ ಅಂತ ಖುಷಿ ಪಟ್ಬಿಟ್ಟಿದ್ರೆ ಅವತ್ತು ನಾನು ಮುಂದಕ್ಕೆ ಹೆಜ್ಜೆ ಇಡ್ತಾ ಇರ್ಲಿಲ್ಲ. ಮನುಷ್ಯ ಯಾವುದೇ ಆಗಲಿ, ಯಾರನ್ನಾದ್ರೂ ಒಬ್ರನ್ನ ಅಪ್ರಿಷಿಯೇಟ್ ಮಾಡ್ಬಿಟ್ರೆ ಅವ್ನು ಅಲ್ಲಿಗೆ ಸ್ಟಾಪ್ ಆಗ್ಬಿಡ್ತಾನಂತೆ. ಬಟ್ ಅವ್ನಿಗೆ ನೀನು ಮಾಡಿಲ್ಲ ಅಂತ ಹೇಳ್ತಾ ಹೋದಷ್ಟು ಏನಾಗುತ್ತೆ, ಅವ್ನಿಗೆ ನಾನು ಮಾಡಬೇಕು ಅನ್ನೋ ಛಲ ಯಾವಾಗ ಬರುತ್ತೋ ಅವಾಗ ನಾನು ಅದನ್ನೇ ಇದು ಮಾಡ್ಕೊಂಡೆ. ನೀನು ಮಾಡಿಲ್ಲ ಅಂತ ಎಷ್ಟು ಸತಿ ಹೇಳ್ತಾ ಬರ್ತೀಯೋ, ನಾನು ಅದನ್ನೆಲ್ಲ ಮಾಡಿ ತೋರಿಸ್ತೀನಿ. ಲಾಸ್ಟಲ್ಲಿ ಅವ್ರಿಗೆ ಒಂದು ಗಂಡು ಮಗು ಆದಾಗ ಮತ್ತೆ ಅದಕ್ಕೂ ಬ್ಲೈಂಡ್ ಮಾಡ್ತಾರೆ. ಏನಂದ್ರೆ ನಿನಗೆ ಗಂಡು ಮಗು ಆಗ್ಲಿಲ್ಲ, ನನ್ಗೆ 2 ಹೆಣ್ಮಕ್ಳಿರೋದು, ನಿನಗೆ ಗಂಡು ಮಗು ಆಗ್ಲಿಲ್ಲ ಅಂತಾನು ಇದು ಮಾಡ್ತಾರೆ. ಎಲ್ಲೋ ಒಂದ್ ಕಡೆ ಅದೊಂದು ದೇವರು ಒಂದು ಕಪ್ಪು ನಿಮಗೆ ಒಂದು ಹೇಳ್ತೇನೆ, ಸಮಾಜದಲ್ಲಿ ಸುಮಾರು ತಪ್ಪು ಸಂದೇಶಗಳು ಹೋಗ್ತವೆ. ಗಂಡು ಹೆಣ್ಣು ಆಗುವಂತದ್ದು ಅದು ಹೆಣ್ಣಿಗೆ ಸಂಬಂಧನೇ ಇರುವುದಿಲ್ಲ, ಅದು ಗಂಡು ಮಕ್ಕಳಿಗೆ ಸಂಬಂಧ ಅಂತಾರೆ. ಯಾಕಂದ್ರೆ ಒಂದು ಗಂಡಿನಿಂದನೇ ಇದೆಲ್ಲ ಆಗೋದು, ಗಂಡು ಅಥವಾ ಹೆಣ್ಣು ಆಗುವಂತದ್ದು. ಆಯ್ತಾ? ಹೆಣ್ಣು ಮಗು ಅನ್ನೋದು ತನ್ನ ಹೊಟ್ಟೆಯಲ್ಲಿ ಒಂದು ಮಗುನ ಬೆಳೆಸ್ತಾರೆ, ನಂತರ ಅವ್ರದ್ದು ಡೆಲಿವರಿ ಆಗುತ್ತೆ. ಆದ್ರೆ ವಿಶೇಷವಾಗಿ ಸುಮಾರು ಕಡೆ ಈ ಸಮಸ್ಯೆ ಮನೆಯಲ್ಲೂ ಈ ಪ್ರಾಬ್ಲಮ್ ಇರುತ್ತೆ. ನಿನ್ನಿಂದ ಹೆಣ್ಣಾಯ್ತು. ಯಾವತ್ತು ಹೆಣ್ಣಿಂದ ಹೆಣ್ಣಾಗುವುದು ಗಂಡಾಗುವುದು ಇಲ್ಲ. ವಿಶೇಷವಾಗಿ ತಜ್ಞರು ಹೇಳೋದು, ದೊಡ್ಡ ಡಾಕ್ಟರ್ಸ್ ಹೇಳೋದು, ಇದು ಕಾರಣ ಏನಂತ ಹೇಳಿದ್ರೆ ಗಂಡಸಿಂದಾನೇ ಹೆಣ್ಣು ಅಥವಾ ಗಂಡು ಅಂತ ಹೇಳಿ, ಅದಕ್ಕೆ ಹೆಣ್ಮಕ್ಳ ಕಾರಣ ಅಲ್ಲ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಅವರು ಅವ್ರಿಗೆ ಏನಂತ ಅಂದ್ರೆ ಅವ್ರ ಮನೆಯಲ್ಲಿ ಇವಾಗ ಆಲ್ರೆಡಿ ಒಂದು ಗಂಡು ಮಗು ಇದೆ, ಏನಾದ್ರೂ ಒಂದನ್ನ ತಪ್ಪನ್ನ ಕಂಡುಹಿಡಿಬೇಕು ನನ್ನಿಂದ, ನಿನಗೆ ಒಂದು ಗಂಡು ಮಗು ಆಗಿರ್ಲಿಲ್ಲ ಅನ್ನೋದು ಒಂದು ಹೇಳ್ತಾ ಬರ್ತಾರೆ. ಅದಾದ್ಮೇಲಕ್ಕೆ ಸರಿ ಆಯ್ತು, ಅಲ್ಲಿಗೆ ಅದು ಸ್ಟಾಪ್ ಆಯ್ತು, ಮಕ್ಕಳು ದೊಡ್ಡವ್ರು ಆಗ್ತಾ ಬಂದ್ರು. ಅದಾದ್ಮೇಲಕ್ಕೆ ಬಂದು ಎಲ್ಲೋ ಒಂದ್ ಕಡೆ ಲಾಸ್ಟ್ ಅಲ್ಲಿ ಬಂದಾಗ ನನಗೆ ಇದಾಗಿದ್ದು ಅಂತ ಅಂದ್ರೆ ಲಾಕ್ಡೌನ್ ಅಂತ ಒಂದು ಇದಾಗುತ್ತೆ. ಲಾಕ್ಡೌನ್ ಅಂತ ಬಂದಾಗ ಮತ್ತೆ ಇದೆಲ್ಲ ಆದಾಗ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಆಗ್ಬಿಡುತ್ತೆ ಮನೆಯಲ್ಲಿ. ಜಾಸ್ತಿ ಪ್ರಾಬ್ಲಮ್ ಆಗಿ ಅವಾಗ ಅವ್ರಿಗೆ ಸ್ವಲ್ಪ ದುಡ್ಡಿನ ಬೆಲೆ ಏನು, ಜನಗಳ ಬೆಲೆ ಏನು ಅನ್ನೋದೆಲ್ಲ ಗೊತ್ತಾಗುತ್ತೆ. ಯಾಕೆಂತಂದ್ರೆ ಇವಾಗ ಅವರು ಇಷ್ಟು ವರ್ಷ, ಒಂದು 12 ವರ್ಷ 13 ವರ್ಷ ಅವ್ರನ್ನ ಸಾಕ್ತಾ ಇರೋ ತರ ಸಾಕೋದಕ್ಕಾಗೋದಿಲ್ಲ. ಎಲ್ಲ ಕೆಲಸನೂ ಯಾವಾಗ ಬಂದ್ ಆಗ್ಬಿಡುತ್ತೋ ಅವಾಗ ಸಾಕೋದಕ್ಕಾಗೋದಿಲ್ಲ. ಅವಾಗೆಲ್ಲ ಒಂದು ಇದು ಮಾಡ್ತಾರೆ, ಕಷ್ಟ ಒಂದು ಇದು ಮಾಡ್ತಾರೆ.
ಅವಾಗೆಲ್ಲ ಯಾವಾಗ ಹೇಳ್ತಾ ಬರ್ತಾ ಇದ್ರೋ ನಾನು ಇವತ್ತವರೆಗೂ ಅಷ್ಟೇನೆ ನಮ್ಮ ಒಂದು ಯಾರನ್ನೇ ಆಗ್ಲಿ ನಾನು ಯಾರನ್ನು ನಂಬಿಲ್ಲ, ಅವತ್ತಿಂದ ಇವತ್ತವರೆಗೂ ಯಾರನ್ನು ನಂಬಿಲ್ಲ. ಯಾಕಂದ್ರೆ ಮದ್ವೆ ಮಾಡ್ಕೊಂಡವನೇ ನಂಬಕ್ಕಾಗ್ದಲ್ಲ ಇರೋಂಥ ಪರಿಸ್ಥಿತಿಗೆ ನಿಲ್ಸಿದ್ಮೇಲೆ ಯಾರನ್ನು ನಂಬಬಾರ್ದು ಅನ್ನೋದು ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಇದಾಯ್ತು. ಅಲ್ಲಿಂದ ಬಂದು ಯಾರನ್ನು ನಂಬದಲ್ಲೇ ಇದ್ದಾಗ ಈ ಲಾಕ್ಡೌನ್ ಅಂತ ಸಮಸ್ಯೆ ಬಂದಾಗ ಮನೇಲೆಲ್ಲ ಫ್ಯಾಮಿಲಿ ಎಲ್ಲ ಸೇರಿದಾಗ ಮತ್ತೆ ಹಿಂಗೆ ಪ್ರತಿಯೊಂದ್ರಲ್ಲೂ ಅವ್ರು ನನ್ನನ್ನು ಎಷ್ಟು ತುಳಿಯೋದಕ್ಕೆ ಇದು ಮಾಡ್ತಾರೋ ನಾನು ಅಷ್ಟೂ ಮುಂದೆ ಹೋಗ್ಲೇಬೇಕು. ನಾನು ಇವಾಗ್ಲೂ ಅದನ್ನೇ ಹೇಳ್ಕೊಂಡ್ ಬರ್ತೀನಿ. ಯಾರಾದ್ರೂ ಒಬ್ರು ನಿಮ್ಮನ್ನ ತುಳಿಯೋದಕ್ಕೆ ಇದ್ ಮಾಡ್ತಾ ಇದಾರೆ ಅಂತ ನೋಡಿದ್ರೆ ನೀವು ಎಷ್ಟು ಅವ್ರು ಮಾಡಿಲ್ಲ ಅಂತ ಹೇಳ್ತಾರೋ ನೀವು ಅಷ್ಟು ಮುಂದೆ ಹೋಗ್ತಾನೆ ಇರಿ, ಮುಂದೆ ಅದನ್ನ ಸಾಧಿಸ್ತಾನೆ ಹೋಗಿ. ಹೆಣ್ಮಕ್ಳಿಗೆ ಯಾರು ನಿಮ್ಮ ಒಂದು ಗಂಡ ಆಗ್ಲಿ, ಒಂದು ಅತ್ತೆ ಮಾವ ಆಗ್ಲಿ, ಒಂದು ರಿಲೇಷನ್ ಆಗ್ಲಿ, ಯಾರೇ ಒಬ್ರು ಪರ್ಸನ್ ನಿಮ್ಗೆ ಇವಾಗ ಇದನ್ ಮಾಡೋದಕ್ಕೆ ಹೋಗ್ತಾರೋ, ಬ್ಲೈಂಡ್ ಮಾಡೋದಕ್ಕೆ ಹೋಗ್ತಾ ಇರ್ತಾರೋ ಅವ್ರ ಮುಂದೆ ಇಲ್ಲ ನೀವು ಮಾಡ್ತೀವಿ, ಇಲ್ಲ ಇವತ್ತು ನೀನ್ 5,000 ದುಡಿತಾ ಇದೀಯಾ ಅಂದ್ರೆ ನಾಳೆ ದಿವಸ ನಾನು ಒಂದು 10,000 ದುಡಿತೀನಿ ಅಂತ ಟಾರ್ಗೆಟ್ ಇಟ್ಕೊಳ್ಳಿ. ಅಯ್ಯೋ ನಾನು 5,000 ದುಡಿತಾ ಇದೀನಿ ಅಂತ ಯಾವತ್ತೂ ಕೊರ್ಗೋದಕ್ಕೆ ಹೋಗ್ಬೇಡಿ. ಮುಂದೊಂದ್ ದಿನ ನಾನು 10,000 ದುಡಿತೀನಿ. ಯಾರನ್ನೋ ಇವತ್ತು ಅಷ್ಟೇ ಸರ್, ಇವತ್ತು ಯಾರಾದ್ರೂ ಒಬ್ರು ನನ್ ಮುಂದೆ ಬಂದು ಹೇಳಿದ್ರೆ ನಾನು ಅದನ್ನೇ ಹೇಳ್ತೀನಿ, ಇವತ್ತು ಮಾತ್ರ ನೀನ್ 5,000 ದುಡಿತಾ ಇರ್ಬೋದು, ಇನ್ನು 10 ವರ್ಷಕ್ಕೆ ನೀನ್ 5,000 ದುಡಿಯೋದಿಲ್ಲ. ಯಾಕಂದ್ರೆ ಪ್ರಪಂಚ ಹಿಂಗೆ ಇರೋದಿಲ್ಲ. ನಾನು ಅವತ್ತು ನೋಡಿದಂತ ಬೆಂಗಳೂರು ಇವತ್ತಿಲ್ಲ, ಈಗಾಗಲೇ ಮೆಟ್ರೋ ಆಗ್ಲೇ ಶುರುವಾಗ್ತಾ ಇದೆ, ಇನ್ನು 10 ವರ್ಷಕ್ಕೆ ಚೇಂಜ್ ಆಗ್ತಾ ಹೋಗುತ್ತೆ ಬೆಂಗಳೂರು. ಸೊ ಅದೇ ತರನೇ ಎಲ್ಲಾರ್ಗು ಹೆಣ್ಮಕ್ಳಿಗೆ ಅದನ್ನೇ ಹೇಳ್ತೀನಿ ನಾನು. ಮನೇಲಿ ಪ್ರಾಬ್ಲಮ್ಮೇ ಅಲ್ಲ, ಮನೇಲಿ ಕಷ್ಟನೇ ಅಲ್ಲ. ಆದ್ರೆ ಒಂದು ಕೆಲಸ ಏನ್ ಅವ್ರು ಮಾಡಿದ್ದು ಅಂತಂದ್ರೆ ಲಾಸ್ಟ್ ಅಲ್ಲಿ ಬಂದು ನಮ್ಗೆ ಲಾಕ್ ಡೌನ್ ಎಲ್ಲ ಶುರುವಾಗಿ ಮತ್ತೆ ಎಲ್ಲ ಇದಾದಾಗ ಕೆಲ್ಸಕ್ಕೆ ಅವಾಗ ಸ್ವಲ್ಪ ತಗೊಳ್ಳಿಲ್ಲ, ಕೊರೋನಾ ಅದು ಇದು ಅಂದ್ಕೊಂಡು ಕೆಲ್ಸಕ್ಕೆ ಅವಾಗ ತಗೊಳ್ಳಿಲ್ಲ ಜಾಸ್ತಿ. ಅದಾದ್ಮೇಲಕ್ಕೆ ಹಿಂಗೇನೆ ನಾವು ಸುಮ್ನೆ ಮಾತಿಗೆ ಬಂತು ನಮ್ಮ ಮನೇಲಿ ಅಷ್ಟೇನೆ. ನಾನು ಡೈವರ್ ಆಗೋದಕ್ಕೆ ಕಾರಣ ಅದೇನೆ. ನಮ್ಮ ಯಜಮಾನ್ರಿಗೆ ನಾನು ಹೇಳ್ದೆ ಇದೆಲ್ಲ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಇವಾಗ 10 ವರ್ಷದಿಂದ ಕೆಲ್ಸಕ್ಕೆ ಹೋಗಿ ಬಂದ್ರೆ ಇವಾಗ ಅಲ್ಲಿ ಕೆಲಸ ಇಲ್ಲ. ಈಗ 10 ವರ್ಷ ಸರ್ವಿಸ್ ಆಗಿದೆ, ಅದರಲ್ಲಿ ಕೆಲಸ ಕೊಡ್ತಾ ಇಲ್ಲ. ಈಗ ನಾನು ಮತ್ತೆ ಕೆಲ್ಸಕ್ಕೆ ಹೋದ್ರು ಬರೀ 10,000 ಕೊಡ್ತಾ ಇದ್ದಾರೆ. ಅವಾಗ ನನ್ಗೆ 18,000 ಇತ್ತು ಸಂಬಳ, ಇವಾಗ ಮತ್ತೆ ನಾನು ಕೆಲ್ಸಕ್ಕೆ ಹೋದ್ರು ಮತ್ತೆ ನನ್ಗೆ 10,000 ಕೊಡ್ತಾ ಇದ್ದಾರೆ. ಇದು ಬೇಡ, ನಾನು ನಿನ್ ತರ ಆಟೋ ಓಡಿಸೋದಕ್ಕೆ ಬರ್ತೀನಿ ಅಂತ. ಎಲ್ಲ ಒಂದ್ ಕಡೆ ಅವ್ರು ಮಾಡಿದ್ದು ಒಂದು ಒಳ್ಳೆ ಕೆಲಸ ಏನು ಅಂತ ನಾನು ನಮ್ಮ ಯಜಮಾನ್ರನ್ನೇ ಕೇಳ್ತೀನಿ, ನೀನೇ ನನಗೆ ಹೇಳ್ಕೊಟ್ಬಿಡು ಆಟೋನ ಅಂತ ನಾನು ಹೇಳ್ತೀನಿ. ಅವಾಗ ಅವ್ರು ಹೇಳ್ತಾರೆ ಇಲ್ಲ, ಅವಾಗ್ಲೂ ಕೂಡ ನನ್ನ ಮೇಲೆ ಅವ್ರು ಇದನ್ನೇ ಮಾಡ್ತಾರೆ, ಏನಂತ ನಿನಗೆ ಎಲ್ಲಿ ಕಲಿಸ್ಕೊಡ್ತಾರೋ ಕಲ್ತ್ಕೊಂಡ್ ಬಾ ಹೋಗಿ, ನಾನು ಕಲ್ಸಿ ಕೊಡೋದಿಲ್ಲ, ನಿನಗೆ ಅವ್ರು ಕಲ್ಸ್ಕೊಡ್ತಾರೆ ನೀನು ಕಲ್ತ್ಕೊಂಡ್ ಬಾ, ಮಿಕ್ಕಿದ್ದನ್ನೆಲ್ಲ ನಾನು ನೋಡ್ಕೊತೀನಿ, ಒಂದು ಸಪೋರ್ಟ್ ಮಾಡ್ತಾರೆ ಅವ್ರು. ಅವಾಗ ನಾನು ಹಿಂಗೇನೆ ನಮ್ಮ ಒಂದು ಊರಲ್ಲಿ ಒಂದು ರೋಡಲ್ಲಿ ಯಾರೋ ಒಬ್ರು ಸಿಗ್ತಾರೆ, ಅವ್ರ ಹತ್ರ ಹಿಂಗೆ ಆಟೋ ಲೇಡಿ ಡ್ರೈವರ್ನ ಕೇಳ್ತೀನಿ, ಎಲ್ಲಾದರೂ ನೀವು ಹೆಂಗೆ ಕಲ್ತ್ಕೊಂಡ್ರಿ, ಕ್ಲಾಸ್ ಇದೆಯಾ ಏನು ಅಂತ ಕೇಳಿದಾಗ್ಲೇ ಅವರು ಫಸ್ಟು ಪ್ರಭಾವತಿ ಮೇಡಮ್ ನಂಬರ್ ಕೊಡೋರು. ಆ ನಂಬರ್ ಕೊಡ್ತಾರೆ, ನಾನು ಇದೇ ಥರ ಕಾಂಟ್ಯಾಕ್ಟ್ ಮಾಡಿಕೊಂಡು ಆಮೇಲೆ ಫಸ್ಟು ಅಂದರೆ ಮೇಡಮ್ ಅವಾಗ ತುಂಬ ಸಪೋರ್ಟ್ ಮಾಡಿದ್ರು. ಏನಾದ್ರೆ ನಾನು ಬಸ್ ಹತ್ತದಾಗ ಸ್ಟಾರ್ಟ್ ಮಾಡಿದ್ದು ಫೋನಲ್ಲಿ ಇದು ಮಾಡೋದಕ್ಕೆ, ಅರ್ಕೆರೆಗೆ ಬಂದು ಇಳ್ದು, ಅರ್ಕೆರೆಯಿಂದ ವಿಜಯ ಬ್ಯಾಂಕ್ ಲೇಔಟಿಗೆ ಬಂದು ಇಳ್ದು, ಅಲ್ಲಿಂದ ಇಲ್ಲಕ್ಕೆ ಕರೆಸ್ಕೊಳ್ಳೋವರೆಗೂ ಅವ್ರು ನನ್ನನ್ನು ಇದು ಮಾಡಲಿಲ್ಲ. ಲೊಕೇಶನ್ ಹೇಳ್ತಾನೆ ಬಂದು ಒಂದು ಸಪೋರ್ಟ್ ಮಾಡಿದ್ರು. ನೀವು ಆಟೋ ಕಲಿತೀರಾ, ಆಗ ನಿಮ್ಮ ಮನೇಲಿ ರೆಸ್ಪಾನ್ಸ್ ಆಗಿತ್ತು ಸರ್? ಅಂದರೆ ಇಲ್ಲಿ ಏನು ಪ್ರಾಬ್ಲಮ್ ಆಗೋದು ಅಂತ ಅಂದರೆ, ನಾನು ಇಲ್ಲಿ ಆಟೋ ಕಲಿಯೋದಕ್ಕೆ ಸ್ಟಾರ್ಟಿಂಗಲ್ಲಿ ಬಂದಾಗ ಏನಂತಂದರೆ ನಮ್ಮ ಯಜಮಾನ್ರು ಕಳಿಸ್ತಾರೆ, ಕೇಳ್ತೀನಿ ಈ ಥರ ಹೇಳಿದ್ದಾರೆ ಹೋಗ್ತಾ ಇದ್ದೀನಿ ಅಂತೆಲ್ಲ ಹೇಳಿದಾಗ ಅವರು 2ನೇ ದಿವಸಕ್ಕೆ ಕರ್ಕೊಂಬಂದು ನನ್ನ ಇದೇ ಜಾಗಕ್ಕೆ ಅವರೇ ಡ್ರಾಪ್ ಮಾಡಿ ಹೋಗ್ತಾರೆ. ಅದೇ ಆಟೋ ಸರ್, ಅವರೇ ಕರ್ಕೊಂಬಂದು ಡ್ರಾಪ್ ಮಾಡಿ ಹೋಗ್ತಾರೆ. ಬಟ್ ನಾನು ಇನ್ನೇನು ಆಟೋ ಎಲ್ಲ ತಗೊಂಡು ಕಲ್ತೆ ಅನ್ನೋ ಟೈಮಲ್ಲಿ ನಮ್ಮ ಯಜಮಾನ್ರು ಡೆತ್ ಆಗ್ತಾರೆ. ಇನ್ನೇನು ಕಲ್ತಿದ್ದಾಯ್ತು, ನಾವು ಇನ್ನೇನು ಆಟೋ ತೆಗಿಬೇಕು ಅನ್ನೋ ಟೈಮಲ್ಲಿ ಅವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗುತ್ತೆ. ಹೆಲ್ತ್ ಇಶ್ಯೂಸ್ ಆದಮೇಲೆ ನಾವು ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತೀವಿ. ಅವ್ರನ್ನ ಅಡ್ಮಿಟ್ ಮಾಡಿದ್ಮೇಲೆ ನಮಗೆ ಲಾಸ್ಟ್ ಮೂಮೆಂಟಲ್ಲಿ ಒಂದು 15 ಡೇಸ್ ಅವ್ರು ಉಳ್ಕೊಳ್ಳೋದಿಲ್ಲ ನಮ್ಮ ಜೊತೆ. ಒಂದು ಕಿಡ್ನಿ ಫೇಲ್ಯೂರ್ ಆಗಿದೆ, ಲಿವರ್ ಫೇಲ್ಯೂರ್ ಆಗಿದೆ ಅಂತ ಒಂದು ಇದು ಬರುತ್ತೆ, ಒಂದು ನಮಗೆ ಅವಾಗ ಶಾಕ್ ಆಗುತ್ತೆ. ಅವಾಗ ನಾವೇನು ಮಾಡ್ತೀವಿ, ಅವಾಗ ಆಸ್ಪತ್ರೆಗೆಲ್ಲ ತೋರಿಸ್ತೀವಿ, ಬಟ್ ನಮಗೆ ಇಲ್ಲಿ ಉಳಿಸ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಅಂತ ಹೇಳಿದ್ರೆ ಅಂದ್ರೆ 1 ತಿಂಗಳು ನಾನು ಆಚೆನೆ ಬಂದಿರಲಿಲ್ಲ, ಹೇಳ್ಬೇಕು ಅಂತಂದ್ರೆ 1 ತಿಂಗಳು ಮನೆಯಿಂದ ಆಚೆನೆ ಬಂದಿರಲಿಲ್ಲ. ಅದಾದ್ಮೇಲಕ್ಕೆ ಮತ್ತೆ ಮೇಡಮ್ ಬರ್ತಾರೆ, ಪ್ರಭಾ ಮೇಡಮು ಮತ್ತೆ ವಿಜಿ ಮೇಡಮು ಮತ್ತೆ ಬರ್ತಾರೆ. ಮತ್ತೆ ಅವರು ನನ್ನನ್ನು ಹುಡುಕೊಂಡು ಬಂದು ಮನೆ ಹತ್ರ ಬಂದು ಆಟೋ ಅಂದ್ರೆ ಅವ್ರದ್ದೇ ಆಟೋ ಇವಾಗ ನಾನು ಓಡಿಸ್ತಾ ಇರೋದು, ರನ್ನಿಂಗ್ ಮಾಡ್ತಾ ಇರೋದು. ಆಟೋ ಮುಂಚೆನೇ ಇತ್ತು, ಅವ್ರು ಓಡಿಸ್ತಾ ಇದ್ರು, ಅದೇ ಆಟೋನೇ ಮತ್ತೆ ಅವ್ರು ಬಂದು ವಿಜಿ ಮೇಡಮು ಪ್ರಭಾ ಮೇಡಮ್ ಇಬ್ರು ಬರ್ತಾರೆ. ಬಂದು ಮನೇಲೆ ಕುತ್ಕೊಂಡು 1 ಅವರ್ ಕುತ್ಕೊಂಡೆಲ್ಲ ಮಾತಾಡಿ, ಏನಕ್ಕೆ ಮತ್ತೆ ಇವಾಗ ಸ್ಟಾಪ್ ಮಾಡಿದ್ಯಾ, ನೀನು ಆಚೆ ಮೊದ್ಲಿನ ಥರ ಬರಬೇಕು, ಮತ್ತೆ ಮೂವ್ ಆಗಬೇಕು ನೀನು ಅಂತೆಲ್ಲ ತುಂಬ ಸಪೋರ್ಟ್ ಮಾಡಿ, ಮತ್ತೆ ಟ್ರೈನಿಂಗ್ ಹತ್ರ ಎಲ್ಲ ಕರ್ಕೊಂಡು ಬಂದು ತುಂಬ ಅವರೆಲ್ಲ ಹೇಳಿ ಜಸ್ಟ್ 1 ತಿಂಗಳು ಕೂಡ ಇರೋದಕ್ಕೆ ಬಿಟ್ಟಿಲ್ಲ ನಾನು ನಮ್ಮ ಮನೇಲೇ ಇದ್ರೆ ನೀನು ಮತ್ತೆ ಅದೇ ಥರನೇ ಆಗೋಗ್ಬಿಡ್ತೀಯಾ, ಮತ್ತೆ ಡಲ್ ಆಗ್ಬಿಡ್ತೀಯಾ, ಬೇಡ ಇಂದ ಕೆಲಸನ ಪ್ರಾರಂಭ ಮಾಡ್ತೀನಿ ಮತ್ತೆ ನಾನು. ಇವಾಗ ಚೆನ್ನಾಗಿದೆ. ಸೊ ನೀವು ಹಾಗಾದ್ರೆ ನಿಮ್ಮ ಯಜಮಾನ್ರಿಂದಾನೇ ಕಲ್ತು ಬಿಟ್ರೆ ಎಲ್ಲರೂ? ಹೌದು ಸರ್, ನನಗೆ ಇನ್ಸ್ಪಿರೇಷನ್ ಅಂದ್ರೆ ಅವರೇನೇ. ಏನು ತಮ್ಮ ಹೆಸರು? ವರಲಕ್ಷ್ಮಿ ಅಂತ. ಹೋಗ್ತಾ ಇದ್ದಾರೆ ಕಾಲೇಜ್ಗೆ ಅಂತಂದ್ರೆ ಅದೇ ನಮ್ಮನ್ನ ಲೀಸ್ಟ್ ತಗೊಂಡ್ರೆ ನನ್ನ ದೊಡ್ಡ ಮಗಳು ಆಲ್ರೆಡಿ ಕಾಲೇಜು ನೆಕ್ಸ್ಟ್ ಇಯರ್. ನಮಗೂ ಇವಾಗ 4 ಜನ ಮಕ್ಕಳು, ಮತ್ತೆ ಅವ್ರ ಮೊದಲನೇ ವೈಫು ಕೂಡ ತುಂಬಾ ಅಂದ್ರೆ ಸಪೋರ್ಟ್ ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅವರು ಏನಂತ ಅಂದ್ರೆ ಅವ್ರ ಯಜಮಾನ್ರನ್ನ ಮದುವೆ ಆಗಿದೆ ಅನ್ನೋದು ಒಂದು ಬಿಟ್ರೆ ಅವ್ರ ಕಡೆಯಿಂದ ಯಾವುದೇ ಅಬ್ಜೆಕ್ಷನ್ ಇಲ್ಲ ಹೇಳ್ಬೇಕು ಅಂತ ಅಂದ್ರೆ ಇಲ್ಲ. ಇವಾಗ 3 ಜನ ಹೆಣ್ಮಕ್ಳು 1 ಗಂಡು ಮಗು,
ಹಂಗಾಗಿ ಈಗ ಫಸ್ಟಿಂದ ಲೆಕ್ಕ ತಗೊಂಡ್ರೆ ಅವಳು ಕಾಲೇಜ್ಗೆ ಹೋಗ್ತಾ ಇದ್ದಾಳೆ, ದೊಡ್ಡ ಮಗಳು ಇವಾಗ ಕಾಲೇಜಿಂದ. ಇವಾಗ ಮಾಮೂಲಿ ನನ್ನ ಚಿಕ್ಕ ಮಗಳು ಲಾಸ್ಟು. ಜೀವನ ಮತ್ತೆ ಪ್ರಾರಂಭ ಆಯ್ತು. ನೋಡ್ಬೋದು ನೀವು ಮತ್ತೆ ಹೇಗೆ ಏನೇನಾಗುತ್ತೆ ಬೆಂಗಳೂರು ಅನ್ನೋತಿ ಬಂದ ನಂತರ ಹೆಣ್ಣು ಮಕ್ಕಳ ಸಮಸ್ಯೆಗಳು ಯಾವ್ಯಾವ ರೀತಿ ಇರುತ್ತೆ ಒಂದು ಮನೆಯಲ್ಲಿ ಅನ್ನುವಂಥದ್ದು ಅವರಿಂದ ಉದಾಹರಣೆ ನೋಡ್ಕೋಬಹುದು ನಾವು. ತುಂಬಾ ಅದ್ಭುತ ಮೇಡಮ್. ಯಾಕೆ ಮಹಿಳೆಯರು ಯಾಕೆ ಆಟೋ ಓಡಿಸ್ತಾ ಇದ್ರು ಅಂತೆಲ್ಲ ಹೇಳ್ತಾ ಇದ್ರು, ತಾವೇನು ಹೇಳ್ಬೇಕಂದ್ರೆ ಹೇಳಿ ಸರ್. ಈಗಿರೋ ಪ್ರಪಂಚದಲ್ಲಿ ನಾವು 80-90ರಲ್ಲಿ ಹುಟ್ಟಿರೋಂಥ ಹೆಣ್ಮಕ್ಳು ಎಷ್ಟೋ ಜನ ಎಜುಕೇಶನ್ ಇಲ್ಲ. 80 ಮತ್ತೆ 90ನೇ ಇಸ್ವಿ ಓದಿ ಹುಟ್ಟಿದಂತ ಹೆಣ್ಮಕ್ಳು ವಿಶೇಷವಾಗಿ ಆ ಸಮಯದಲ್ಲಿ ನಮ್ಮ ದೇಶದಲ್ಲಿ ಎಜುಕೇಶನ್ ಹೆಣ್ಮಕ್ಳಿಗೆ ವಿಶೇಷವಾಗಿ ಕಡಿಮೆ ಕೊಡಿಸ್ತಾ ಇದ್ರು. ಹಾಗಾಗಿ ನಾನು ಒಬ್ಬ ಅನ್ಎಜುಕೇಟೆಡ್, ನಾನು ಎಜುಕೇಟೆಡ್ ಅಂತ ಹೇಳಿಲ್ಲ, ನಾನು ಒಬ್ಬ ಅನ್ಎಜುಕೇಟೆಡು. ಬೆಂಗಳೂರಲ್ಲಿ ನಾನು ಬಸ್ಸಲ್ಲಿ ಬಂದಾಗ ನಿಜವಾಗ್ಲೂ ಒಂದು ಬೋರ್ಡ್ ಓದಕ್ಕೆ ಬರ್ತಾ ಇರಲಿಲ್ಲ, ಎಲ್ಲೆಲ್ಲೋ ಇಳ್ಕೊಂಡು ಬಿಡ್ತಾ ಇದ್ದೆ. ಆ ಥರ ಎಲ್ಲ ಇದೆ. ಒಬ್ಬ ಅನ್ಎಜುಕೇಟೆಡ್ ಆದರೂ ಸಹ ಈ ಆಟೋ ಫೀಲ್ಡಲ್ಲಿ ಜೀವನ ಮಾಡ್ಬೋದು ಅಂತೇಳಿ ನಾನು ಅದನ್ನು ರೂಪಿಸಿ ನಿಲ್ಲಿಸಿದ್ದೀನಿ. ಸುಮಾರು ಜನ ಹೆಣ್ಮಕ್ಳು ಇಲ್ಲಿ ಬರ್ತಾರೆ, ಬಂದಾಗ ಏನು ಮಾಡ್ತಾರೆ, ಸ್ವಲ್ಪ ಜನ ಓದಿದ್ದಾರೆ, ಸ್ವಲ್ಪ ಜನ ಓದಿಲ್ಲ. ಅವರು ಫೀಲಿಂಗ್ ಹೇಳ್ಕೊತಾರೆ ಏನಂತ, ಮೇಡಮ್ ನಾನು ಓದಿಲ್ಲಲ್ವಾ ಬೆಂಗಳೂರಲ್ಲಿ, ನಾನು ಓಡಿಸ್ತೀನಿ ಆಟೋ ಅಂತ. ಓದಿರೋರ್ಗೆ ಒಂದೇ ಕೆಲಸ, ಓದ್ತಾ ಇರೋರ್ಗೆ ಸಾವಿರಾರು ಕೆಲಸ ಮಾಡ್ಬೋದಂತೆ. ಅದಕ್ಕೆ ಆಟೋ ಫೀಲ್ಡ್ನ ಚಾಯ್ಸ್ ಮಾಡ್ಕೊಂಡು ಜೀವನ ಮಾಡ್ಬೋದು ಹೆಣ್ಮಕ್ಳು. ಅವ್ರು ಹೇಳ್ತಾ ಇದ್ರು ಓದಿದವರಿಗೆ ಒಂದು ಕೆಲಸ, ಓದ್ಲಾರ್ದವ್ರಿಗೆ ಸಾವಿರಾರು ಕೆಲಸ ಅಂತೇಳಿ. ಆಮೇಲೆ ವಿಶೇಷವಾಗಿ 2 ದಶಕಗಳ ನೆನಪು ಮಾಡಿದ್ರು ಅವರು. 80 ಮತ್ತೆ 90, ಅದು 90ನೇ ಇಸ್ವಿಯಲ್ಲಿ ನಮ್ಮಲ್ಲಿ ಎಲ್ಲ ಕಡೆನೂ ಸ್ಕ್ಯಾನರ್ ಬರ್ತವೆ. ನಮ್ಮ ದೇಶದಲ್ಲಿ ಉದಾರೀಕರಣ ಆಗುತ್ತೆ ಈ ದೇಶದಲ್ಲಿ. 90ರಿಂದ ನಂತರ 2000 ಮಧ್ಯ ಸ್ಕ್ಯಾನರ್ಗಳು ಬರ್ತವೆ. ಹೀಗಾಗಿ ಪ್ರತಿಯೊಬ್ಬರು ಒಂದು ದೊಡ್ಡ ಸಮಸ್ಯೆನ ಮಾಡ್ತಾರೆ ಅಂತ ಹೇಳಿದ್ರೆ, ವಿಶೇಷವಾಗಿ ಏನಂತ ಹೇಳಿದ್ರೆ ಸ್ಕ್ಯಾನ್ ಮಾಡಿಸೋದು. ಯಾರು ಹೆಣ್ಣು ಮಕ್ಕಳು ಬಸುರಿ ಆಗ್ತಾರೆ ಅವರನ್ನ ಸ್ಕ್ಯಾನ್ ಮಾಡಿಸುವಂಥದ್ದು ಒಂದು ಹೊಸ ಫ್ಯಾಷನ್ಗೆ ಇಳಿದು ಬಿಡ್ತಾರೆ. ಯಾಕಂತ ಹೇಳಿದ್ರೆ ಗಂಡು ಹೆಣ್ಣು ಅಂತ ನೋಡೋದು, ಹೆಣ್ಣಾದ ಕೂಡಲೇ ಅದನ್ನು ಅಲ್ಲೇ ಬೀಳಿಸ್ಬಿಡೋದು. ಇದು ದೊಡ್ಡ ಮಟ್ಟದ ಈ ನಮ್ಮ ದೇಶದಲ್ಲಿ ದೊಡ್ಡ ಸಮಸ್ಯೆ ಆಗುತ್ತೆ. ಹೀಗಾಗಿನೇ ಇವತ್ತೇನಾಗಿದೆ ಅಂದರೆ ಹೆಣ್ಣು ಮಕ್ಕಳ ಸಂಖ್ಯೆ ತುಂಬ ಕಡಿಮೆ ಆಗಿದೆ. ಕೆಲವೊಂದು ರಾಜ್ಯಗಳಲ್ಲಿ, ವಿಶೇಷವಾಗಿ ಕರ್ನಾಟಕ ರಾಜ್ಯನೂ ನಾವು ಇಟ್ಕೊಂಡಾಗ ಹೆಣ್ಮಕ್ಳ ಸಂಖ್ಯೆ ತುಂಬ ಕಡಿಮೆ ಆಗ್ತಾ ಇದೆ, ಗಂಡು ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದೆಲ್ಲದಕ್ಕಿಂತ ಅದೇ ಸಮಯಕ್ಕೆ 90 ಮತ್ತು 2000 ಮಧ್ಯೆ ಯಾವತ್ತು ಎಜುಕೇಷನ್ನು ಲೇಡೀಸ್ ಕೊಡಿಸ್ತಾ ಇರಲಿಲ್ಲ. ಅದಕ್ಕೆ ಅವ್ರು ತುಂಬ ಅದ್ಭುತವಾಗಿ ಉತ್ತರ ಹೇಳಿದ್ರ ನೀವು. ಯಾಕಂತ ಹೇಳಿದ್ರೆ ಇದು ನಮ್ಮಲ್ಲಿ ಸ್ಕ್ಯಾನಿಂಗ್ ಪ್ರಾಕ್ಟೀಸ್ ಶುರು ಆಗುತ್ತೆ, ಸ್ಕ್ಯಾನ್ ಮಾಡಿಸೋದು. ಹೆಣ್ಣು ಅಂದ ಕೂಡಲೇ ಅದನ್ನ ತೆಗೆಸಿಬಿಡ್ತಾ ಇದ್ರು. ಆದ್ರೆ ಅವರೆಲ್ಲ ಕೆಲಸ ಮಾಡ್ಬೋದು, ಅಥವಾ ಅದೇ ನೀವು ಹೇಳ್ದಾಗನೆ ಏನೂ ಗೊತ್ತಿಲ್ಲ ಅಲ್ಲ, ಅವ್ರು ವಿದ್ಯೆ ಕಲ್ತವನಿಗೆ ಒಂದು ಕೆಲಸ ಆದ್ರೆ ವಿದ್ಯೆ ಕಲಿಲಾರ್ದವನಿಗೆ 100 ಕೆಲಸ ಅಂತ ಹೇಳಿದ್ರಲ್ಲ, ತುಂಬಾ ಅದ್ಭುತವಾದ ಮಾತದು. ಅದಕ್ಕೆ ಅದು ಇದನ್ನ ವಿಶೇಷವಾಗಿ ಎಲ್ಲಾ ಲೇಡೀಸು ಇದನ್ನ ತಿಳ್ಕೋಬೇಕು. ಆಮೇಲೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತಿಗೂ ಸುಮಾರು ಜನ ಭ್ರೂಣ ಹತ್ಯೆ ಪ್ರಯತ್ನ ಪಡ್ತಾರೆ. ದಯವಿಟ್ಟು ಆ ಪ್ರಯತ್ನನ ಮಾಡಬೇಡಿ. ಯಾಕಂತ ಹೇಳಿದ್ರೆ ಭ್ರೂಣ ಹತ್ಯೆ ಅನ್ನುವಂಥದ್ದು ಕೇಸಲ್ಲಿ ಎಷ್ಟೋ ಸರಿ ಆ ಹೊಟ್ಟೆಯಲ್ಲಿ ಗಂಡು ಮಗು ಇರುತ್ತೆ, ಅದನ್ನೇ ಬೀಳಿಸ್ತಾರ ಅವರು. ಯಾಕಂತ ಹೇಳಿದ್ರೆ ಆ ಯಾವ್ದು ಕಳ್ಳ ಸ್ಕ್ಯಾನಿಂಗ್ ಸೆಂಟರ್ಗೆ ಹೋಗ್ತೀರಾ, ಅವರೆಲ್ಲ ಏನಂದ್ರೆ ಅದೊಂದು ಬಿಸ್ನೆಸ್ ಮಾಡ್ಕೊಂಡಿರ್ತಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನೀವು ಅಲ್ಲಿ ಹೋದ ಕೂಡಲೇ ಅವ್ರು ಸ್ಕ್ಯಾನ್ ಮಾಡ್ತಾರೆ. ನೀವೇನಾದ್ರು ಸ್ಕ್ಯಾನ್ ಮಾಡಿ ಅವ್ರು ಗಂಡು ಅಂದ್ರೆ ನೀವು ಎದ್ದು ವಾಪಸ್ ಬಂದ್ಬಿಡ್ತೀರ ಅವ್ರಿಗೊಂದು 500 ಕೊಟ್ಟು. ಅದೇ ಇಲ್ಲ ಅದು ಹೆಣ್ಣಿತ್ತು ಅಂತೇಳಿ ಸುಳ್ಳು ಹೇಳಿದ್ರು ಸಾಕು, ಒಂದು 30,000 ಖರ್ಚು ಮಾಡ್ತೀರಾ. ಹೀಗಾಗಿ ಈ ರೀತಿ ದೊಡ್ಡ ಮಟ್ಟದಲ್ಲಿ ಈ ರಾಜ್ಯದಲ್ಲಿ ಮೋಸ ನಡೀತಾ ಇದೆ. ನಿಮ್ಗೆ ಭಾರಿ ದಿವಸ ಬೇಡ, ಕಳೆದ ವರ್ಷನೇ ಸುಮಾರು ಮಂಡ್ಯದಲ್ಲಿ ಸುಮಾರು ಜನ ಸಿಕ್ಕಾಕೊಂಡ್ರು, ಈ ಸ್ಕ್ಯಾಮ್ ಅಲ್ಲಿ ಸಿಕ್ಕಾಕೊಂಡ್ರು. ಹೀಗಾಗಿ ಏನೆಲ್ಲ ಮಾಡ್ಬೋದು ಹೆಣ್ಮಕ್ಳು ಇವತ್ತು ಕಾಲದಲ್ಲಿ. ಅದಕ್ಕೆ ಹೆಣ್ಣು ಅನ್ನುವಂಥ ತಾತ್ಸಾರ ಇರಬಾರ್ದು. ವಿಶೇಷವಾಗಿ ಇವತ್ತು ಯಾಕಂದ್ರೆ ಕಾಲ ತುಂಬ ಮುಂದುವರೆದಿದೆ, ಜಗತ್ತು ಬೇರೆ ಥರನೇ ಬೆಳೆದು ಹೋಗ್ಬಿಟ್ಟಿದೆ. ಇವತ್ತು ನೀವು ಆ ಯೋಚನೆ ಮಾಡಿಕೊಂಡು ಕೂತ್ಕೊಂಡ್ರೆ ಈ ರೀತಿ ಬಲಾಢ್ಯರಾಗಲಿಕ್ಕೂ ಸಾಧ್ಯ ಇಲ್ಲ, ಮುಂದುವರಿಲಿಕ್ಕೂ ಸಾಧ್ಯ ಇಲ್ಲ. ತುಂಬ ಧನ್ಯವಾದ ನೀವೆಲ್ಲರಿಗೂ ಟ್ರೈನಿಂಗ್ ಕೊಡ್ತಾ ಇರೋದಕ್ಕೆ. ಯಾರಾದರೂ ಕಲಿಯಂಥ ಆಸಕ್ತಿ ಇರೋಂಥ ಹೆಣ್ಮಕ್ಳು, ಎಷ್ಟೋ ಜನ ಹೆಣ್ಮಕ್ಳು ಆತ್ಮಹತ್ಯೆ ಎಲ್ಲ ಮಾಡ್ಕೊತಾ ಇದ್ದಾರೆ. ಯಾಕೆಂದರೆ ಫ್ಯಾಮಿಲಿನ ಎದುರ್ಸೋಕ್ಕಾಗ್ದಿಲ್ಲ, ಜೀವನನ ಕಟ್ಕೊಳೋರು ರೂಪಿಸ್ಕೊಳೋದು ಹೆಂಗೆ ಅಂತ ಸುಮಾರು ಜನ ಹೆಣ್ಮಕ್ಳಿಗೆ ಗೊತ್ತಿಲ್ಲ. ಅದಕ್ಕೆ ಆ ರೂಪನ ಹೆಂಗೆ ರೂಪಿಸ್ಕೋಬೇಕು ಅಂತೇಳಿ ಸಹ ನಾನು ಇಲ್ಲಿ ಟ್ರೈನಿಂಗ್ ಕೊಡ್ತೀನಿ. ನಿಮಗೇನೇ ಡೌಟು ಏನೇ ಇದ್ದರೂ ಆ ಜೀವನದ ಬಗ್ಗೆ ನಾನು ಅದನ್ನ ಅರಿವು ಮಾಡಿಕೊಡ್ತೀನಿ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ. ಇಲ್ಲಿ ಸುಮಾರು ಜನ ಹೆಣ್ಮಕ್ಳು ನನ್ನ ಹತ್ರ ಕಲ್ತಿದ್ದಾರೆ. ಅವ್ರಿಗೆ ಯಾವ ಥರ ಅವ್ರಿಗೆ ಏನೇ ಕಷ್ಟ ಇದ್ದು ನನ್ನ ಪರ್ಸ್ನಲ್ಲಾಗಿ ಮಾತಾಡಿಕೊಂಡು ಅವ್ರಿಗೆ ಜೀವನನ ರೂಪಿಸ್ಕೊಳ್ಳೋದು ಹೆಂಗೆ, ಈ ಪ್ರಪಂಚದಲ್ಲಿ ನಾವು ಹೆಂಗೆ ಬದುಕಬೇಕು ಅಂತೇಳಿ ಧೈರ್ಯನ ಪ್ರತಿಯೊಂದು ಕೊಡ್ತಾ ನಾನು ಟ್ರೈನಿಂಗು ಸಹ ಜೊತೆಗೆ ನಡೆಸ್ತಾ ಹೋಗ್ತಾ ಇದ್ದೀನಿ. ಎಲ್ಲಿ ನೀವು ಟ್ರೈನಿಂಗ್ ಕೊಡ್ತಾ ಇದ್ರ ಅಡ್ರೆಸ್ ಹೇಳ್ಬಿಡಿ. ಬೆಂಗಳೂರು ಬನ್ನರ್ಘಟ್ಟ ರೋಡು, ಬಿಳೆಕಳ್ಳಿ, ವಿಜಯ್ ಬ್ಯಾಂಕ್ ಲೆವೆಟ್ಟು, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ನಿಯರು.
ಅಲ್ಲಿ ಬಂದರೆ ಸಾಕು, ನನ್ನ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ. ಸಮಯ ಮಧ್ಯಾಹ್ನ 12 ಗಂಟೆ. 12ರಿಂದ 4 ಗಂಟೆವರೆಗೂ ಟ್ರೈನಿಂಗ್ ಇರುತ್ತೆ. ಯಾವುದೇ ರೀತಿ ಚಾರ್ಜಸ್ ಇಲ್ಲ ನಮ್ಮ ಹತ್ರ, ಯಾರಿಗೂ ಅಮೌಂಟ್ ನಾನು ತೊಗೊಳೋದಿಲ್ಲ. ನಾನು ಮಾಡ್ತಾ ಇರೋದು ಒಂದು ಸಮಾಜ ಸೇವೆ ಅಂತ ಮಾಡ್ತಾ ಇದ್ದೀನಿ. ಹಾಗಾಗಿ ಯಾವುದೇ ರೀತಿ ಅಮೌಂಟ್ ನಿಮ್ಮ ಹತ್ರ ನಾನು ಯಾವುದೇ ನಿರೀಕ್ಷೆ ಮಾಡಲ್ಲ. ಉಚಿತವಾಗಿ ತರಬೇತಿ ಇದೆ. ಕಲಿಯಂಥ ಹೆಣ್ಮಕ್ಳು ಬಂದು ದಯವಿಟ್ಟು ಕಲ್ತು ನಿಮ್ಮ ಜೀವನನ ನೀವು ಕಟ್ಕೊಳ್ಳಿ. ನೀವು ಬೆಂಗಳೂರಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ನೀವು ಆಟ ಓಡಿಸಿ ಜೀವನ ಮಾಡ್ತಾ ಇದ್ದೀರಂತ ಅದನ್ನು ನೋಡಿ ಖುಷಿ ಪಡೋದು ಮೊದಲನೇ ವ್ಯಕ್ತಿ ನಾನೇ ಆಗಿರ್ತೀನಿ. ಬೆಂಗಳೂರಲ್ಲಿ 1,000 ಜನನ್ನ ಟ್ರೈನಿಂಗ್ ಮಾಡಬೇಕು ಅಂತಿದ್ದೀನಿ. ಹೆಣ್ಮಕ್ಳು ಮಧ್ಯರಾತ್ರಿಯಲ್ಲಿ ಒಂದು ಹೆಣ್ಮಗು ಬಸ್ ಸ್ಟ್ಯಾಂಡಲ್ಲಿ ನಿಂತೈತೆ ಅಂದರೆ ಒಂದು ಮಹಿಳೆ ಚಾಲಕರೇ ಹೋಗಿ ಅವ್ರನ್ನ ಪಿಕ್ ಮಾಡಬೇಕು. ಈಗಿನ ಕಾಲದಲ್ಲಿ ಅತ್ಯಾಚಾರ ಅನಾಚಾರ ತುಂಬ ನಡೀತಾ ಇದೆ. ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ ಅಂತೇಳಿ 1,000 ಜನ ಮಹಿಳೆಯರು ಬಂದಾಗ ಅಟ್ಲೀಸ್ಟು ಮಧ್ಯರಾತ್ರಿಯಲ್ಲಿ ಯಾವುದಾದ್ರೂ ಒಂದು ಮಹಿಳೆ ಒಂದು ಬಸ್ ಸ್ಟ್ಯಾಂಡಲ್ಲಿ ನಿಂತಾಗ ಒಬ್ಬ ಮಹಿಳೆ ಚಾಲಕರಾಗಿ ಹೋಗಿ ಅವ್ರನ್ನ ಪಿಕ್ ಮಾಡಿದಾಗ ಅವ್ರಿಗೆ ತುಂಬ ಖುಷಿಯಾಗುತ್ತೆ, ಮತ್ತು ಸಪೋರ್ಟ್ ಸಿಗುತ್ತೆ. ಅವರು ಸೇಫ್ಟಿಯಲ್ಲಿ ಮನೆಗೆ ಹೋಗ್ತಾರೆ. ಯಾಕೆಂದರೆ ಅವ್ರ ಸಪೋರ್ಟ್ಗೆ ಒಬ್ಬ ಚಾಲಕರು ಮಹಿಳೆ ಚಾಲಕರು ನಿಂತ್ಕೊತಾರೆ. ಹಾಗಾಗಿ ತುಂಬ ನಮಗೆ ಸಪೋರ್ಟ್ ಆಗುತ್ತೆ. 1,000 ಜನ ನನ್ನ ಟಾರ್ಗೆಟ್ ಇದೆ ಬೆಂಗಳೂರಲ್ಲಿ ಡ್ರೈವರ್ ಮಾಡಬೇಕು ಅಂತೇಳಿ. ಈಗ ಆಲ್ರೆಡಿ ಒಂದು 200-300 ಜನ ಆಗಿದ್ದಾರೆ. ನಾನು ಫ್ರೀ ಟ್ರೈನಿಂಗ್ ಶುರು ಮಾಡಿದ್ಮೇಲೆ ಎಲ್ಲ ಕಡೆನೂ ಶುರು ಮಾಡಿದ್ದಾರೆ. ಅದರಲ್ಲೂ ಸಹ ಬೆಳೀತಾ ಇದ್ದಾರೆ ಹೆಣ್ಮಕ್ಳು. ಎಲ್ಲೇ ಬೆಳೀಲಿ ನಮ್ಮ ಹೆಣ್ಮಕ್ಳು ನನಗೆ ಹೆಮ್ಮೆ. ಓಕೆ, ಖುಷಿ ಆಗ್ತಾ ಇದೆ.